ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡೋಣ ಯಾರೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರೋ ಸೊ ಅವ್ರಿಗೊಂದು ಸ್ಟಾಕ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದು ನಿಮ್ಗೆ ಬೇಕಂದರೆ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆ್ಯಂಡ್ ಈ ಸ್ಟಾಕು ಬಹಳ ದಿನಗಳಿಂದ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ನೀವು ನೋಡೋದಾದರೆ ಇದು ಪ್ಯಾಟರ್ನ್ ಚಾರ್ಟ್ ನೋಡಿ, 1 ಮಂತ್ ಚಾರ್ಟ್ ಪ್ಯಾಟರ್ನ್ ಹಾಕಿದ್ದೀನಿ ನಾನು. ಸೊ 2014 ಮೇ ಮಂತಲ್ಲಿ ಹೈ ಮಾಡಿತ್ತು 283. ಅದಾದ ನಂತರ ಅದು ಹೈ ಬ್ರೇಕ್ ಮಾಡಿದ್ದು 2024ಕ್ಕೆ ನೋಡಿ. ಆಲ್ಮೋಸ್ಟ್ 10 ವರ್ಷ ಆಗಿದೆ. 10 ವರ್ಷ ಆದಮೇಲೆ ಜುಲೈ ಈ ಮಂತಲ್ಲಿ 333 ಹೈ ಮಾಡಿದೆ. ಸೊ ಹೈ ಬ್ರೇಕ್ ಮಾಡಿದೆ. ಸೊ ನನ್ನ ಪ್ರಕಾರ ಲಾಂಗ್ ಟರ್ಮ್ಗೋಸ್ಕರ ತುಂಬ ಒಳ್ಳೆ ಸ್ಟಾಕ್ ಆಗಿದೆ, ಒಳ್ಳೆ ರಿಟರ್ನ್ ಕೊಡುತ್ತೆ ಇದು. ಸೊ ಇನ್ನೊಂದು 4-5 ವರ್ಷದಲ್ಲಿ ಡೆಫಿನೆಟಾಗಿ ಇದೊಂದು 850 ರೂಪಾಯಿ ಹೋಗೋ ಚಾನ್ಸಸ್ ಖಂಡಿತ ಇದೆ, ಪೊಟೆನ್ಷಿಯಲ್ ಇದೆ ಈ ಸ್ಟಾಕಲ್ಲಿ. ಆ್ಯಂಡ್ ಇದೊಂದು PSC ಆಗಿದೆ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಸೊ ಗೌರ್ಮೆಂಟ್ ಸ್ಟೇಕ್ ಮಾಡಿರೋವಂಥ ಸ್ಟಾಕ್ಸ್ ಇದು ಸ್ಟಾಕ್ ONGC. ಆ್ಯಂಡ್ ಇದರಲ್ಲಿ ನೋಡ್ಬೋದು ಈ ಲೆವೆಲ್ ನೋಡಿ, ಈ ಲೆವೆಲ್ವರೆಗೂ ಇನ್ನು ಅಟ್ಲೀಸ್ಟ್ ನೀವು ಲಾಂಗ್ ಟರ್ಮ್ ಅಂದರೆ 4-5 ವರ್ಷ ಈ ಸ್ಟಾಕ್ಗೋಸ್ಕರ ನೀವು ಒಂದು 5 ವರ್ಷ ವೆಯ್ಟ್ ಮಾಡಿಬಿಟ್ರೆ 2029ವರೆಗೂ ವೆಯ್ಟ್ ಮಾಡಿಬಿಟ್ರೆ 850ರಿಂದ 870ವರೆಗೂ ಹೋಗೋ ಚಾನ್ಸ್ ಇದೆ. ಅಷ್ಟು ಇಲ್ಲ ಅಂದ್ರೂ 2-3 ವರ್ಷ ವೆಯ್ಟ್ ಮಾಡಿದ್ರೆ ಸಾಕು. ಈಗ 318 ಇದೆ, 318ರಿಂದ 600-650 ಅಂತ ಹೋಗೋದು ಖಂಡಿತ ಹೋಗುತ್ತೆ. ಸೊ ಇದು ಕನ್ಸಿಡರ್ ಮಾಡಿ, ಅನಲೈಸ್ ಮಾಡಿ. ಆ್ಯಂಡ್ ಎಕ್ಸಾಂಪಲ್ ನೋಡಿ, ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗಿದೆ. 2020, 2021, 22ರಲ್ಲೂ ಒಳ್ಳೆ ಇನ್ಕ್ರೀಸ್ ಆಗಿತ್ತು. ಆಮೇಲೆ ನೋಡಿ 24ರಲ್ಲೂ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಸೊ ಇದೇ ONGC ಬಗ್ಗೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇದು ನೋಡಿ ಎಕನಾಮಿಕ್ಸ್ ಟೈಮ್ಸ್ ಕೂಡ ಹೇಳ್ತಾ ಇದೆ. ಸೊ ಇದರಲ್ಲಿ ಲಾಸ್ಟ್ 1 ಮಂತಲ್ಲಿ 18.4% ರಿಟರ್ನ್ ಕೊಟ್ಟಿದೆ ಸ್ಟಾಕು. ಅಂದರೆ ಹೆಚ್ಚು ಕಮ್ಮಿ 286, 285 ಇದ್ದ ಸ್ಟಾಕು 330, 338ವರೆಗೂ ಹೋಗಿದೆ. ಅಂದರೆ ಆಲ್ಮೋಸ್ಟ್ ಒಂದು 70-80 ರುಪೀಸ್ ಇನ್ಕ್ರೀಸ್ ಆಗಿದೆ ಇದರಲ್ಲಿ. ಸೊ ವಾಲ್ಯೂಮ್ ಕೂಡ ಕನ್ಸಿಸ್ಟೆಂಟ್ ಇನ್ಕ್ರೀಸ್ ಆಗಿದೆ. ಸೊ ಈ ಸ್ಟಾಕ್ ಲಾಂಗ್ ಟರ್ಮ್ಗೋಸ್ಕರ ಒಂದು ಒಳ್ಳೆಯ ಸ್ಟಾಕ್, ಒಳ್ಳೆ ರಿಟರ್ನ್ ಕೊಡುವಂಥ ಸ್ಟಾಕ್ ಆಗಿದೆ ONGC. ಸೊ ಅದೇ ಥರ BPCL, ಭಾರತ್ ಪೆಟ್ರೋಲಿಯಂ ಕೂಡ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಲಾಂಗ್ ಟರ್ಮ್ಗೋಸ್ಕರ. ಅದು ಕೂಡ ವಿಡಿಯೋ ಇದೆ ಅಲ್ಲ, ಅದು ಭಾರತ್ ಪೆಟ್ರೋಲಿಯಂ ಲಾಂಗ್ ಟರ್ಮ್ಗೋಸ್ಕರ ಒಳ್ಳೆ ಸ್ಟಾಕ್ ಇದೆ. ಅದು ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಇದೆಲ್ಲ ಒಳ್ಳೆ ರಿಟರ್ನ್ ಕೊಡುವಂಥ ಸ್ಟಾಕ್ಗಳಾಗಿದೆ. ಸೊ ಸ್ನೇಹಿತರೆ, ಇದೇ ರೀತಿ ನಾನು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಇವತ್ತು ಸೊ ಸ್ಟಾಕ್ ಮಾರ್ಕೆಟ್ ಹೇಗಿರುತ್ತೆ ಅಂಬೋದು. ಸೊ ನೆಕ್ಸ್ಟ್ ಒಳ್ಳೆ ಸ್ಟಾಕ್ ಸೆಲೆಕ್ಷನ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.